ಹಾಯ್, ವೆಲ್ಕಮ್ ಟು ಸೇಸರ್ ಸೆಂಟರ್. ಸೇಸರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಎಫೆಕ್ಟ್ಸ್ ಮೆನುನಲ್ಲಿ ಇರುವಂತಹ ನಾಯ್ಸ್ ಮತ್ತು ಶಾರ್ಪೆನ್ ಆಪ್ಷನ್ ಗಳನ್ನ ನಾವಿಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಮೊದಲು ನೀವಿಲ್ಲಿ ಒಂದು ಇಮೇಜ್ ಅನ್ನ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಇಮೇಜ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಎಫೆಕ್ಟ್ಸ್ ಮೆನು, ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಡಿಸ್ಟಾರ್ಟ್, ಕ್ರಿಯೇಟ್ ಆಪ್ಷನ್ ಗಳನ್ನ ನೋಡಿದ್ವಿ. ಅದೇ ರೀತಿಯಾಗಿ ನಾಯ್ಸ್ ಆಪ್ಷನ್ ಅಲ್ಲಿ ಟ್ಯೂನ್ ನಾಯ್ಸ್, ಇಲ್ಲಿ ನಾವು ಇಮೇಜ್ ಅಲ್ಲಿ ಲೈಟ್ ಆಗಿ ಚೇಂಜಸ್ ಅನ್ನ ನೋಡಬಹುದು. ನಾವಿಲ್ಲಿ ಕ್ಲಿಕ್ ಮಾಡೋಣ. ಸ್ಪೈಕ್ ಅಥವಾ ಗಷಿಯನ್, ಯೂನಿಫಾರ್ಮ್ ಎಫೆಕ್ಟ್ಸ್ ಇಲ್ಲಿ ಅಪ್ಲೈ ಆಗುತ್ತೆ. ನಾವು ಇಲ್ಲಿ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಬಾಟಮ್ ಅಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯಾದ ಸ್ಮಾಲ್ ಡಾಟ್ಸ್ ಇಲ್ಲಿ ಬರ್ತಾ ಇದೆ ಅಂತ. ಈ ರೀತಿಯಾಗಿ ಇಮೇಜ್ ಅಲ್ಲಿ ಲೈಟ್ ಆಗಿ ಇಲ್ಲಿ ಚೇಂಜಸ್ ಆಗುತ್ತೆ. ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಬಾಟಮ್ ಅಲ್ಲಿ ಅಷ್ಟೇ ಚೇಂಜ್ ಆಗಿದೆ. ಅದೇ ರೀತಿಯಾಗಿ ಸ್ಪೈಕ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ನೀವು ಡಾಟ್ಸ್ ವೇರಿಯೇಷನ್ಸ್ ಅನ್ನ ನೋಡಬಹುದು. ಈ ರೀತಿಯಾದ ಸ್ಮಾಲ್ ಡಾಟ್ಸ್ ವೇರಿಯೇಷನ್ಸ್ ನಿಮ್ಗೆ ಇಲ್ಲಿ ಬೇಕು ಅಂದಾಗ ನಾಯ್ಸ್ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಆಡ್ ನಾಯ್ಸ್ ಆಪ್ಷನ್. ಆಡ್ ನಾಯ್ಸ್ ಅಂದಾಗ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ, ನೀವು ನೋಡಬಹುದು. ಇಮೇಜ್ ಪೂರ್ತಿ ಇಲ್ಲಿ ಸ್ಮಾಲ್ ಡಾಟ್ಸ್ ಇಲ್ಲಿ ಬಂದಿದೆ. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಡಾಟ್ಸ್ ಬಂದಿದೆ ಅಂತ. ಸ್ಪೈಕ್ ಅಥವಾ ಯೂನಿಫಾರ್ಮ್, ಗಷಿಯನ್ ನೀವು ಇಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಲೆವೆಲ್ಸ್ ನೀವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅನ್ನ ಮಾಡಬಹುದು. ಇಮೇಜ್ ಅನ್ನ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಇಂಟೆನ್ಸಿಟಿ ಅಥವಾ ರ್ಯಾಂಡಮ್, ಸಿಂಗಲ್, ಕಲರ್ ಸಹ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಯಾವ ರೀತಿಯ ಕಲರ್ ನಮ್ಗಿಲ್ಲಿ ಬೇಕು ನೀವಿಲ್ಲಿ ನೋಡಬಹುದು. ಬ್ಯಾಕ್ ಗ್ರೌಂಡ್ ಕಲರ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಕಲರ್ ಅನ್ನ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಕಲರ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಈ ರೀತಿಯಾದ ಎಫೆಕ್ಟ್ಸ್ ಅನ್ನ ನಾವಿಲ್ಲಿ ಕೊಡಬಹುದು. ನೆಕ್ಸ್ಟ್ ನಾಯ್ಸ್ ಆಪ್ಷನ್ ಅಲ್ಲಿ 3D ಸ್ಟೀರಿಯೋ ನಾಯ್ಸ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಇಮೇಜ್ ಇಲ್ಲಿ ಡಾಟ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಮ್ಯಾಕ್ಸಿಮಮ್, ಮಿನಿಮಮ್ ಅಥವಾ ಮೀಡಿಯಂ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಇಲ್ಲಿ ನಾವು ಚೇಂಜಸ್ ಮಾಡ್ಕೋಬಹುದು. ರೇಡಿಯಸ್ ಅಥವಾ ಡೆಪ್ತ್. ಇಮೇಜ್ ಇಲ್ಲಿ ಬ್ಲರ್ ಆಗಿದೆ, ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಇಮೇಜ್ ಬ್ಲರ್ ಆಗ್ತಾ ಇದೆ ಅಂತ. ಈ ರೀತಿಯಾಗಿ ನಾವು ಇಲ್ಲಿಂದ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಶಾರ್ಪೆನ್ ನಲ್ಲಿ ಅಡಾಪ್ಟಿವ್, ಅನ್ಶಾರ್ಪ್, ಡೈರೆಕ್ಷನಲ್ ಶಾರ್ಪ್ ಈ ಆಪ್ಷನ್ ಗಳನ್ನ ನಾವಿಲ್ಲಿ ನೋಡೋಣ. ಅಡಾಪ್ಟಿವ್ ಅನ್ಶಾರ್ಪ್ ಅಂದಾಗ ಪರ್ಸೆಂಟೇಜ್ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡೋಣ. ಇಮೇಜ್ ಇಲ್ಲಿ ಲೈಟ್ ಆಗಿ ಚೇಂಜ್ ಆಗ್ತಾ ಇದೆ, ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಶಾರ್ಪೆನ್ ಆಪ್ಷನ್ ನಲ್ಲಿ ನಾವು ಹೈ ಪಾಸ್ ಆಪ್ಷನ್ ಅನ್ನ ನೋಡೋಣ. ಪರ್ಸೆಂಟೇಜ್ ನಾವಿಲ್ಲಿ ಚೇಂಜ್ ಮಾಡೋಣ. ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ರೇಡಿಯಸ್ ಈ ರೀತಿಯಾದ ಚೇಂಜಸ್ ಅನ್ನ ನೀವು ಇಲ್ಲಿಂದ ಮಾಡ್ಕೋಬಹುದು. ಇಮೇಜ್ ಇಲ್ಲಿ ಡಸ್ಟ್ ರೀತಿಯಾಗಿ ಚೇಂಜ್ ಆಗಿದೆ. ಅದೇ ರೀತಿಯಾಗಿ ಶಾರ್ಪೆನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಎಡ್ಜ್ ಲೆವೆಲ್ ಅನ್ನ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಇಮೇಜ್ ನೀವು ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಟ್ರೇಸೋಲ್ಡ್ ಆಪ್ಷನ್, ಈ ರೀತಿಯ ಚೇಂಜಸ್ ಅನ್ನ ನೀವು ಇಲ್ಲಿಂದ ಮಾಡ್ಕೋಬಹುದು. ಅದೇ ರೀತಿಯಾಗಿ ಶಾರ್ಪೆನ್ ನಲ್ಲಿ ಅನ್ಶಾರ್ಪ್ ಮಾಸ್ಕ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಪರ್ಸೆಂಟೇಜ್ ನಾವಿಲ್ಲಿಂದ ಇನ್ಕ್ರೀಸ್ ಮಾಡೋಣ. ಇಮೇಜ್ ಅನ್ನ ನೀವು ಇಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಚೇಂಜ್ ಆಗಿದೆ ಅಂತ. ಅದೇ ರೀತಿಯಾಗಿ ರೇಡಿಯಸ್ ಆಪ್ಷನ್, ಟ್ರೇಸೋಲ್ಡ್ ನೀವು ಇಲ್ಲಿಂದ ಚೇಂಜಸ್ ಅನ್ನ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ಗಳು ನಮ್ಗೆ ಇಲ್ಲಿ ಸಿಗುತ್ತೆ. ಟೆಕ್ಸ್ಚರ್ ಅಲ್ಲಿ ಬ್ರಿಕ್ಸ್ ವಾಲ್, ಬಬಲ್ಸ್ ಅಥವಾ ಕ್ಯಾನ್ವಾಸ್ ಈ ರೀತಿಯಾದ ಆಪ್ಷನ್ ಗಳು. ಬ್ರಿಕ್ಸ್ ವಾಲ್ ಆಪ್ಷನ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಇಮೇಜ್ ಅನ್ನ ಡ್ರಾ ಮಾಡಿರುವ ರೀತಿಯಾಗಿ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಡಿಸೈನ್ ಆಗಿದೆ ಅಂತ. ಈ ರೀತಿಯಾದ ಎಫೆಕ್ಟ್ ಗಳು ನಮ್ಗಿಲ್ಲಿ ಕೋರಲ್ ಡ್ರಾ ನಲ್ಲಿ ಎಫೆಕ್ಟ್ ಮೆನು ನಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಇಮೇಜ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ರಫ್ನೆಸ್ ನಾವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಅಥವಾ ಬ್ರಿಕ್ಸ್ ವಿಡ್ತ್ ನಾವಿಲ್ಲಿ ವೇರಿಯೇಷನ್ಸ್ ಅನ್ನ ಮಾಡಬಹುದು. ವಿಡ್ತ್ ಮತ್ತು ಹೈಟ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಲ್ಲಿ ಚೇಂಜ್ ಆಗ್ತಾ ಇದೆ ಇಮೇಜ್ ಅಂತ. ಅದೇ ರೀತಿಯಾಗಿ ಗ್ರೌಟ್ ವಿಡ್ತ್ ಸಹ ನಾವಿಲ್ಲಿ ಚೇಂಜ್ ಮಾಡಬಹುದು. ಡೈರೆಕ್ಷನ್ ಸಹ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಟೆಕ್ಸ್ಚರ್ ಆಪ್ಷನ್ ಅಲ್ಲಿ ಬಬಲ್ಸ್ ಆಪ್ಷನ್ ನಮ್ಗೆ ಸಿಗುತ್ತೆ. ನೀವಿಲ್ಲಿ ನೋಡಬಹುದು
ಇಮೇಜ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಬಬಲ್ಸ್ ಇಲ್ಲಿ ನಮಗೆ ಬಂದಿದೆ. ನಾವಿಲ್ಲಿ ಬಬಲ್ಸ್ ಡಯಾಮೀಟರ್ ಅಥವಾ ಕವರೇಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಟೆಕ್ಸ್ಚರ್ ಆಪ್ಷನ್ ಕ್ಯಾನ್ವಾಸ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಕ್ಯಾನ್ವಾಸ್ ಅಂದಾಗ ಇಮೇಜ್ ಡ್ರಾ ಮಾಡಿರುವ ರೀತಿ ನೀವಿಲ್ಲಿ ನೋಡಬಹುದು. ಇಲ್ಲೂ ಸಹ ನಾವು ಟ್ರಾನ್ಸ್ಪರೆನ್ಸಿ, ಎಂಬಾಸ್, ಆಫ್ಸೆಟ್, ಎಕ್ಸ್ ಆಫ್ಸೆಟ್, ವೈ ಆಫ್ಸೆಟ್ ಗಳನ್ನ ನಾವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಲೈಟ್ ಆಗಿ ಇಲ್ಲಿ ಚೇಂಜಸ್ ಆಗುತ್ತೆ. ನೀವು ಪಿಕ್ಚರ್ ಅನ್ನ ಅಬ್ಸರ್ವ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಕಾಬಲ್ ಸ್ಟೋನ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಸ್ಟೋನ್ ರೀತಿಯಾಗಿ ಇಲ್ಲಿ ಚೇಂಜ್ ಆಗಿದೆ. ಸ್ಟೋನ್ ಗಳ ಮೇಲೆ ಇಮೇಜ್ ಅನ್ನ ಡ್ರಾ ಮಾಡಿರುವ ರೀತಿ ಅಥವಾ ಸ್ಟೋನ್ಸ್ ಗಳನ್ನ ನಾವಿಲ್ಲಿ ಜಾಯಿನ್ ಮಾಡಿರುವ ರೀತಿಯಾಗಿ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿಂದ ನಾವು ರಫ್ನೆಸ್ ಅಥವಾ ಸೈಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ಗ್ರೌಟ್ ವಿಡ್ತ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. ಡೈರೆಕ್ಷನ್ಸ್ ಸಹ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಎಲಿಫೆಂಟ್ ಸ್ಕಿನ್ ಆಪ್ಷನ್ ನೆಕ್ಸ್ಟ್ ಇಲ್ಲಿ ನಮಗೆ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಇಮೇಜ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ರಿಂಕಲ್ಸ್ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ ನೀವು ನೋಡಬಹುದು. ಎಲಿಫೆಂಟ್ ಸ್ಕಿನ್ ಇಲ್ಲಿ ಏಜ್ ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಚೇಂಜ್ ಆಗ್ತಾ ಇದೆ ಅಂತ. ಕಲರ್ ಸಹ ನಾವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ಈ ರೀತಿಯಾಗಿ ನೆಕ್ಸ್ಟ್ ಟೆಕ್ಸ್ಚರ್ ಆಪ್ಷನ್ ಅಲ್ಲಿ ಹ್ಯಾಚಿಂಗ್ ಆಪ್ಷನ್ ನಮಗೆ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಅಲ್ಲಿ ಚೇಂಜ್ ಆಗಿದೆ ಅಂತ. ಡೀಟೇಲ್ಸ್ ನಾವಿಲ್ಲಿ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಡೆಪ್ತ್ ಸಹ ನಾವಿಲ್ಲಿಂದ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಕಲರ್ಸ್ ಅನ್ನ ನಾವಿಲ್ಲಿ ಚೇಂಜ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಕಲರ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಟೆಕ್ಸ್ಚರ್ ಆಪ್ಷನ್ ಪ್ಲಾಸ್ಟಿಕ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಪ್ಲಾಸ್ಟಿಕ್ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ. ಇಲ್ಲಿಂದ ನಾವು ಡೆಪ್ತ್ ಅಥವಾ ಹೈಲೈಟ್, ಸ್ಮೂತ್ನೆಸ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಇಲ್ಲಿ ನೀವು ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಟೆಕ್ಸ್ಚರ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಪ್ಲಾಸ್ಟರ್ ವಾಲ್ ಆಪ್ಷನ್. ನೀವಿಲ್ಲಿ ನೋಡಬಹುದು ಪ್ಲಾಸ್ಟರ್ ವಾಲ್ ಅಂದಾಗ ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗ್ತಾ ಇದೆ ಅಂತ. ಡೀಟೇಲ್ ಅಥವಾ ಬ್ರೈಟ್ನೆಸ್ ಅನ್ನ ನಾವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ರಿಲೀಫ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ಇಲ್ಲಿಂದ ನಾವು ಡೀಟೇಲ್ ಅಥವಾ ಡೆಪ್ತ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬಹುದು. ಸ್ಮೂತ್ನೆಸ್. ನೆಕ್ಸ್ಟ್ ಆಪ್ಷನ್ ಇಲ್ಲಿ ಸ್ಕ್ರೀನ್ ಡೋರ್ ಆಪ್ಷನ್ ನಮಗೆ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇಮೇಜ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಕಲರ್ ಸಹ ನಾವಿಲ್ಲಿಂದ ಚೇಂಜ್ ಮಾಡ್ಕೋಬಹುದು. ಮೆಶ್, ಡೆನ್ಸಿಟಿ ಅಥವಾ ಸಾಫ್ಟ್ನೆಸ್ ನಾವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ನೆಕ್ಸ್ಟ್ ಟೆಕ್ಸ್ಚರ್ ಆಪ್ಷನ್ ಅಲ್ಲಿ ಸ್ಟೋನ್ ಆಪ್ಷನ್ ನಮಗೆ ಸಿಗುತ್ತೆ. ಸ್ಟೋನ್ ಅಂದಾಗ ನೀವಿಲ್ಲಿ ನೋಡಬಹುದು ಇಮೇಜ್ ಇಲ್ಲಿ ರಫ್ ಸ್ಟೋನ್ ರೀತಿಯಾಗಿ ಚೇಂಜ್ ಆಗಿದೆ. ನೀವಿಲ್ಲಿ ಇಮೇಜ್ ಅನ್ನ ನೋಡಬಹುದು. ಸ್ಟೋನ್ ಮೇಲೆ ಇಮೇಜ್ ಡ್ರಾ ಮಾಡಿರೋ ರೀತಿ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಅಂಡರ್ ಪೇಂಟಿಂಗ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ. ಪೇಂಟ್ ಮಾಡ್ತಾ ಇರುವ ರೀತಿ ಪೇಂಟಿಂಗ್ ರೀತಿಯಾಗಿ ನಮ್ಗಿಲ್ಲಿ ಕಾಣಿಸ್ತಾ ಇದೆ. ನೀವಿಲ್ಲಿ ನೋಡಬಹುದು ಅಮೌಂಟ್ ಅಥವಾ ಬ್ರೈಟ್ನೆಸ್ ಅನ್ನ ನಾವಿಲ್ಲಿಂದ ಹೆಚ್ಚು ಅಥವಾ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ನಾವು ಯಾವುದೇ ಒಂದು ಇಮೇಜ್ ಡಿಸೈನ್ ಮಾಡಬೇಕು ಅಂದಾಗ ಎಫೆಕ್ಟ್ಸ್ ಮೆನುನಲ್ಲಿ ಇರುವಂತಹ ಟೆಕ್ಸ್ಚರ್ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡೋಣ ಟ್ರಾನ್ಸ್ಫರ್ ಮತ್ತು ಆರ್ಟಿಸ್ಟಿಕ್ ಮೀಡಿಯಾ ಆಪ್ಷನ್ ಗಳನ್ನ ನಾವಿಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ.